ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮನೋರಮಾ. ನನ್ನ ಈ ವಿಡಿಯೋಗಳಲ್ಲಿ ಕಲೆ, ಸಾಹಿತ್ಯ, ವ್ಯಕ್ತಿತ್ವ, ಆಧ್ಯಾತ್ಮ, ಅಡುಗೆಯೂ ಸೇರಿದಂತೆ ಅನೇಕ ವಿಷಯಗಳನ್ನು ಕವರ್ ಮಾಡೋದು ನನ್ನ ಉದ್ದೇಶ. ನನಗೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿಕೊಡಿ. ಮತ್ತು ನಿಮ್ಮ ಸಲಹೆಯೂ ನನಗೆ ಅಷ್ಟೇ ಮುಖ್ಯ, ನಿಮ್ಮ ಸಹಕಾರವೂ ಅಷ್ಟೇ ಮುಖ್ಯ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಈಗ ನೀವು ಮೊಬೈಲ್ ಇದರಲ್ಲೇ ಇರೋದ್ರಿಂದ ಸ್ಯಾಮ್ಸಂಗ್ ಕಂಪನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ನೀವು. ಸೊ ನಿಮಗೆ ಮೊಬೈಲಿನ ಬಗ್ಗೆ ಬೇಸಿಕ್ ನಾಲೆಜ್ ಎಲ್ಲ ಇದೆ. ಹಾಗೆ ನಿಮ್ಮ ಜ್ಞಾನವನ್ನು ಸಾಮಾನ್ಯರಿಗೆ ಒಂದು ಗೊತ್ತಾಗುವ ರೀತಿಯಲ್ಲಿ ತಿಳಿಸಿಕೊಡ್ತೀರಾ ಅಂತ ಹೇಳ್ತಾರೆ. ಆಯ್ತಾ? ಈಗ ಸಾಮಾನ್ಯವಾಗಿ ಮೊಬೈಲ್ ಖರೀದಿಸಿದ ಮೇಲೆ, ಪರ್ಚೇಸ್ ಮಾಡಿದ ಮೇಲೆ ಅದನ್ನು ಜೋಪಾನವಾಗಿ ಜಾಗ್ರತೆಯಲ್ಲಿ ಬಳಸುವ ಕ್ರಮಗಳು ಏನೇನು ತಗೊಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಅದಕ್ಕೊಂದು ಮೇಲಿಂದ ಇದು ಹಾಕ್ಲಿಕ್ಕೆಲ್ಲ ಇರ್ತದಲ್ವಾ? ಹೌದು, ಕರೆಕ್ಟ್. ಅದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಸಾಮಾನ್ಯವಾಗಿ ಈಗ ಮೊಬೈಲ್ ನೀವು ಪರ್ಚೇಸ್ ಮಾಡ್ತೀರಿ, ಒಂದು ಶೋರೂಮ್ಗೆ ಹೋಗ್ತೀರಿ. ಶೋರೂಮ್ಗೆ ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಿದ್ಮೇಲೆ ಫಸ್ಟಿಗೆ ನಾವು ಏನಾದರೂ ಬೇಸಿಕ್ ಸೆಟ್ಟಿಂಗ್ಸ್ ಏನುಂಟು, ಅದರ ಹಳೆ ಫೋನಿಂದ ಹೊಸ ಫೋನಿಗೆ ಅವರಂದರೆ ಏನು ಡಾಟಾ ಲಾಸ್ ಆಗೋದಾಗಿ ಜಾಗರೂಕತೆಯಿಂದ ನಾವು ಅದನ್ನು ತಗೊಳ್ಬೇಕು. ಅದನ್ನು ನಾವು ಫಸ್ಟಾಗಿ ನಾವು ಅವರಲ್ಲಿ ಹೇಳಬೇಕು. ಅದು ನಮ್ಗೆ ಗೊತ್ತಿರಬೇಕು. ಅಂದರೆ ಎಲ್ಲರಿಗೆ ಕಸ್ಟಮರ್ಸಿಗೆ ಗೊತ್ತಿರೋದಿಲ್ಲ. ಹೋಗಿ ಹೇಳಿ ಅಂದರೆ ಏನಾದ್ರು ನಿಮಗೆ ಲಾಸ್ ಆಗ್ಬಾರ್ದು, ಏನಾದ್ರು ಒಮ್ಮೆ ಡಿಲೀಟ್ ಆದರೆ ಮತ್ತೆ ಇರುತ್ತೆ. ಏನಂದರೆ ನಾವು ಮೊಬೈಲ್ ತಗೊಂಡು ಅದಕ್ಕೆ ಮೇಲೆ ಸ್ಕ್ರೀನ್ ಗಾರ್ಡ್ ಅಂದರೆ ಗ್ಲಾಸ್ ಗಾರ್ಡ್ ಒಂದು ಮೇಲೆ ನೋಡಬೇಕು. ಅಂದರೆ ಕೆಲವು ಶೋರೂಮಲ್ಲಿ ಹಾಕಿ ಕೊಡ್ತೀವಿ, ಅಲ್ಲಿ ಕೆಲವರಲ್ಲಿ ಹಾಕಿ ಕೊಡೋದಿಲ್ಲ. ನಾವು ಅದು ಉಂಟು ಇಲ್ವ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ನಾವು ಮನೆಗೆ ಬಂದು ಎಲ್ಲಿಯಾದ್ರೂ ಅದು ಇಲ್ಲದಿದ್ದರೆ, ಕೈಯಿಂದ ಏನಾದರೂ ಬಿತ್ತು ಅಥವಾ ಮಕ್ಕಳ ಬಿತ್ತು ಏನಾದರೂ ಆದರೆ, ಅದರ ಡಿಸ್ಪ್ಲೇ ಏನಾದರೂ ಬ್ರೇಕ್ ಆದರೆ ಅಂದರೆ ಅದರ ಚಾರ್ಜಸ್ ತುಂಬ ಇರುತ್ತೆ. ಅದು ಕೂಡ ವಾರಂಟಿಯಲ್ಲಿ ಬರಲ್ಲ. ಇವನ್ ಒಂದು ವಾರಂಟಿ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ಫಿಸಿಕಲ್ ಡ್ಯಾಮೇಜಿಗೆ ಬರಲ್ಲ ಅಥವಾ ವಾಟರ್ ಡ್ಯಾಮೇಜಿಗೆ ಬರಲ್ಲ. ಅದರಿಂದ ಕೂಡ ಜಾಗದಲ್ಲಿ ಇರಬೇಕು ನೀವು. ಅಥವಾ ನೀವು ಅವರೇನಾದರೂ ನಿಮಗೆ ಅಷ್ಟು ರಫ್ಯೂಸ್ ಅಂತಿದ್ರೆ ನೀವು ಮೊಬೈಲ್ ಶೋರೂಮಲ್ಲಿ ಕೇಳಬೇಕು. ಡೈರೆಕ್ಟಾಗಿ ನಾವೇ ಕಸ್ಟಮರ್ ಕೇಳಬೇಕು, ನಿಮ್ಮಲ್ಲಿ ಇನ್ಶೂರೆನ್ಸ್ ಏನಾದರೂ ಉಂಟಾ ಮೊಬೈಲಿಗೆ ಅಂತ ಕೇಳಬೇಕು. ಏನಾದರೂ ಇದ್ದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದರೆ ಅದನ್ನು ಸಹ ಹಾಕಿಕೊಳ್ಬೋದು. ಆನಂತರ ಅದಕ್ಕೆ ಕವರ್ಸ್ ನೋಡೋದಾದರೆ ನೀವು 2 ಟೈಪ್ ಕವರ್ಸ್ ಬರುತ್ತೆ. ಬ್ಯಾಕ್ ಕವರ್ಸ್ ಬರುತ್ತೆ, ಫ್ಲಿಪ್ ಕವರ್ಸ್ ಬರುತ್ತೆ. ಯಾವುದು ಬೇಕಿದ್ರೆ ಹಾಕ್ಕೊಳ್ಬೋದು. ಫ್ಲಿಪ್ ಕವರ್ ಅಂದರೆ ಸ್ವಲ್ಪ ಯೂಸ್ ಮಾಡಲಿಕ್ಕೆ ಕಷ್ಟ ಇರುತ್ತೆ, ಬಟ್ ತುಂಬ ಸೇಫ್. ಅದು ಈವನ್ ಕೈಯಿಂದ ಬಿದ್ದರೆ ಎಲ್ಲ ಟೈಮಲ್ಲೂ ಅದು ಸೇಫ್ ಆಗಿರುತ್ತೆ. ಸೊ ಹಾಗೆ ನೀವು ಮೊಬೈಲ್ ತಗೊಳ್ಳೋಗಿ ಇದನ್ನೊಂದು ಫಸ್ಟ್ ನೋಡಿಕೊಂಡ್ರೆ ಒಳ್ಳೆಯದು ಅಷ್ಟೇ. ಹೌದು, ಕವರ್ಸ್, ಗ್ಲಾಸ್ ಮತ್ತು ಡಾಟಾ ಮೂವಿಂಗ್ ಸೆಕ್ಯೂರ್ ಆಗಿ ಡಾಟಾ ಮೂವ್ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲ ನಮ್ಮದು ಫೋಟೋಸ್, ಇವನ್ ವಿಡಿಯೋ, ಏನು ಸಾಂಗ್ಸ್ ಇರಲಿ, ಏನು ಕಾಲ್ ರೆಕಾರ್ಡ್ ಏನಿದ್ರು ಅದನ್ನು ಜಾಗರೂಕತೆಯಿಂದ ನೀವಲ್ಲಿ ನಿಂತೇ ಮೂವ್ ಮಾಡಿಸಬೇಕು. ಯಾಕಂದರೆ ನೀವು ಅಂದರೆ ಕೇರ್ ತಗೊಂಡು ಮೂವ್ ಮಾಡಿಸ್ಬೇಕಂತ. ಏನಾದರೂ ಒಂದು ಅದರಲ್ಲಿ ಮಿಸ್ ಡಾಟಾ ಲಾಸ್ ಆದರೂ ನಿಮಗೆ ಸಿಗೋ ಚಾನ್ಸಸ್ ಕಷ್ಟ ಆಗಲ್ಲ ಹಾಗೆ. ಓಕೆ. ಇನ್ನೊಂದು, ಈಗ ಸಾಧಾರಣ ಎಲ್ಲರ ಕೈಯಿಂದ ಮೊಬೈಲ್ ಬೀಳುತ್ತೆ, ಕೆಳಗೆ ಬೀಳುತ್ತೆ, ಇದೆಲ್ಲ ಆಗುತ್ತೆ, ಎಲ್ಲ ಒದ್ದೆ ಆಗುತ್ತೆ. ಸೊ ಅದನ್ನ ಜಾಗ್ರತೆ ಮಾಡ್ಲಿಕ್ಕೆ ನೀವು ಹೇಳಿದ್ರಿ ಕವರೇ ಸಾಕಾಗುತ್ತೆ ಅಲ್ಲ? ಆದ್ರೂ ಈಗ ಒದ್ದೆ ಆಯ್ತು, ನಮ್ಮ ಕೈ ತಪ್ಪಿ ಒದ್ದೆ ಆಯ್ತು, ಮಳೆಗಾಲದಲ್ಲಿ ಕೆಳಗೆ ಬಿತ್ತು ಏನೋ ಒಂದು, ಅವಾಗ ಇಮಿಡಿಯೇಟ್ ಏನ್ ಮಾಡ್ಬೇಕು? ಅದು ಸ್ವಿಚ್ ಆಫ್ ಮಾಡ್ಬೇಕು ಹಾಗೇನೋ? ಒದ್ದೆ ಆಯ್ತು ಅಂದರೆ ಇವಾಗ ನೋಡಿ, ಮೊಬೈಲ್ಗಳಲ್ಲಿ 2 ಥರದ್ದು ಬರುತ್ತೆ ನಿಮಗೆ. ಅಂದರೆ ಒಂದು ನಾರ್ಮಲ್ ಮೊಬೈಲ್ಸ್ ಅಂತ ಬರುತ್ತೆ ಸ್ಮಾರ್ಟ್ಫೋನ್ಗಳಲ್ಲಿ. ಕೆಲವು IP68 ಸರ್ಟಿಫೈಡ್ ಅಂತ ಹೇಳ್ತಾರೆ, ಅಂದರೆ ವಾಟರ್ ರೆಸಿಸ್ಟೆಂಟ್ ಅಂತ ಹೇಳಿ. ಅಂಥ ಮೊಬೈಲ್ಗಳು ಪಕ್ಕನೆ ನೀರಿಗೆ ಬಿದ್ದರೆ ಏನಾಗಲ್ಲ. ಅಂದರೆ ಪ್ಯೂರ್ ಸ್ವೀಟ್ ವಾಟರ್ ಅಂತ ಹೇಳ್ತಾರೆ. ಅಂದರೆ ಮಳೆ ನೀರು ಅಥವಾ ನಮ್ಮ ಬಾವಿ ನೀರು ಅಂಥ ನೀರುಗಳಿಗೆ ಬಿದ್ದರೆ ಏನಾಗಲ್ಲ. ಮನೆಯಲ್ಲಿ ಏನಾದರೂ ನಮ್ಮ ಪದಾರ್ಥದಂಥ ಐಟಮ್ಗಳು ಅಥವಾ ಮಜ್ಜಿಗೆ ಅಥವಾ ನಾವು ಬೀಚಿಗೆ ಹೋದರೆ ಉಪ್ಪು ನೀರು ಅಥವಾ ಕೊಳಚೆ ನೀರಿಗೆಲ್ಲ ಬಿದ್ದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಅಂಥ ಟೈಮಲ್ಲಿ ನಾವು ಬಿದ್ದರೆ ನಾವು ಮೊಬೈಲನ್ನು ಫಸ್ಟ್ ಆಫ್ ಆಲ್ ನಾವು ಸ್ವಿಚ್ ಆಫ್ ಮಾಡಬೇಕು. ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿ ಏನಾದರೂ ಒಂದು ಬಿಸಿ ಒಳ್ಳೆ ಬಟ್ಟೆ ಇದ್ದರೆ ಒರೆಸಿಕೊಳ್ಳಿ ಮೊಬೈಲನ್ನು. ಅಥವಾ ಏನಾದರೂ ಡ್ರೈ ಬ್ರಷ್ ಇದ್ದರೆ ಅದರ ಚಾರ್ಜಿಂಗ್ ಕನೆಕ್ಟರ್ ಹತ್ರ ಏನಾದರೂ ನೀರು ಹೋಗಿದ್ರೆ ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಮೊಬೈಲನ್ನು ನೀವು ನಿಮಗೆ ಆ ದಿನ ಎಲ್ಲಿ ಹತ್ತಿರ ಶೋರೂಮ್ಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನೈಟ್ ಬಿದ್ದಿರ್ಬೋದು ಅಥವಾ ಸಂಡೇ ದಿವಸ ಬಿದ್ದಿರ್ಬೋದು. ನೀವು ಆ ಥರ ಎಲ್ಲಾದರೂ ವೀಕ್ ಮಿಡ್ಲಲ್ಲಿ ಬಿದ್ದರೆ ನೀವು ಇಮಿಡಿಯೇಟ್ಲಿ ಹೋಗಿ ಒಂದು ಸರ್ವಿಸ್ ಸೆಂಟ್ರ್, ವಾರಂಟಿ ಟೈಮಲ್ಲಿ ಸ್ಯಾಮ್ಸಂಗ್ ಆ ಥರ ಯಾವುದೇ ಬ್ರ್ಯಾಂಡ್ ಇರಲಿ, ಸ್ಯಾಮ್ಸಂಗ್, ವಿವೋ, ಒಪ್ಪೋ ಯಾವುದೇ ಬ್ರ್ಯಾಂಡ್ ಇರಲಿ, ಅವರವರ ಸರ್ವಿಸ್ ಸೆಂಟ್ರಿಗೆ ಹೋಗಿ ತೋರಿಸಬೇಕು. ವಾರಂಟಿ ಮುಗ್ದಿದ್ರೆ ಕೂಡ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೋದು. ಅಥವಾ ನಿಮ್ಮ ಪರಿಚಯದ ಶೋರೂಮ್ಗಳಿಗೆ ಹೋಗಿ ನೀರಿಗೆ ಬಿದ್ದಂತ ಡೈರೆಕ್ಟ್ ಹೇಳಬೇಕು ನಾವು, ಅವರು ಚೆಕ್ ಮಾಡ್ತಾರೆ. ಒಂದೆಲ್ಲ ಸಂಡೇ ಅಂಥ ದಿವಸದಲ್ಲಿ ಬಿದ್ದರೆ ಮನೆಯಲ್ಲಿ ನಮ್ಮಲ್ಲಿ ಅಕ್ಕಿ ಇರ್ಬೋದು, ಅಂದರೆ ಡೈಲಿ ಊಟಕ್ಕೆ ಯೂಸ್ ಮಾಡ್ತೇವೆ ಅಕ್ಕಿ ಗೋಣಿಯ ಒಳಗಡೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಕ್ಕಿಯ ಒಳಗಡೆ ಮುಚ್ಚಿಡಬೇಕು. ಒಂದು ಕಂಪ್ಲೀಟ್ ಒಂದು 6ರಿಂದ ಒಂದು 10 ಗಂಟೆ ತನಕ ನಾವು ಅದರಲ್ಲಿ ಇಡಬೇಕು. ಅದೇನಾಗುತ್ತೆ ಅಂದರೆ ಮೊಬೈಲ್ನ ನೀರಿನ ಅಂಶನ ಇಳ್ಕೊಳ್ತದೆ. ಅಕ್ಕಿ ಬಿಸಿ ಆದ ಕಾರಣ ಅದು ಬಿಸಿ ಆದ ಕಾರಣ ಅದು ನೀರನ್ನು ಇಳ್ಕೊಳ್ತದೆ. ಸೊ ಅದೊಂದು ಫಸ್ಟ್ ಏಡ್ ಆಗಿ ನಮಗೆ
ಓಕೆ ಆ ಥರ. ಮತ್ತು ಸೆಕೆಂಡ್ ಏನಂದ್ರೆ ಶೋರೂಮ್ಗೆ ಕೊಡಲೇಬೇಕು. ಕೊಡದಿದ್ರೆ ಏನಾಗುತ್ತೆ ಅಂದರೆ 1 ವೀಕ್ ಅಥವಾ ಒಂದು 10 ದಿವಸ ಕಳೆದ್ಮೇಲೆ ಆ ಮೊಬೈಲ್ನ ಬೋರ್ಡಲ್ಲೆಲ್ಲ ಫಂಗಸ್ ಬರುತ್ತೆ. ಫಂಗಸ್ ಬಂದರೆ ಏನಾಗುತ್ತೆ, ಮೊಬೈಲ್ ಕಂಪ್ಲೀಟ್ ಡೆಡ್ ಆಗೋ ಚಾನ್ಸ್ ಇರುತ್ತೆ. ಡೆಡ್ ಆದರೆ ನಿಮ್ಗೆ ಯಾವುದೇ ಡಾಟಾನೂ ಸಿಗೋಲ್ಲ, ಅದರಲ್ಲಿರೋ ಯಾವುದೇ ನಿಮ್ಮ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ. ಸೊ ಇದೊಂದು ಜಾಗ್ರತೆ ನೀವು ಮಾಡ್ಕೊಳ್ಬೇಕು. ಮಾಡ್ಲೇಬೇಕು. ಅಷ್ಟೇ. ಇನ್ನೊಂದು ಕೊನೆ ಪ್ರಶ್ನೆ ಓಕೆ. ಏನಂದ್ರೆ, ಈಗ ಸಾಮಾನ್ಯ ಎಲ್ಲರ ಹತ್ರ, ಯಂಗ್ಸ್ಟರ್ಸ್ ಹತ್ರ, ಅಂದ್ರೆ ಯುವತಿಯರ ಹತ್ರ ಒಂದು ಕ್ರೇಜ್ ಉಂಟು, ಒಂದು ಹುಚ್ಚು ಅಂತ ಹೇಳ್ಬೋದು. ಅವ್ರ ಹತ್ರ ಐಫೋನ್ ಇದೆ, ಇವನ ಹತ್ರ ಆಪಲ್ ಫೋನ್ ಇದೆ. ಎಲ್ಲ ದೊಡ್ಡ ದೊಡ್ಡ ಫೋನು ತೆಗೆದ್ರೆ ಮಾತ್ರ ತನಗೆ ಒಂದು ಇದು ಅಂತ ಒಂದು ಶೋಕಿ ಉಂಟು. ಓಕೆ. ಅದು ಈಗ ನಮ್ಗೆ ಬೇಸಿಕಲಿ ಮೊಬೈಲಲ್ಲಿ ಏನೇನು ಕೆಲಸ ಇದೆ, ಕಾಲ್ ಮಾಡುವಂಥದ್ದು ಇರ್ಬೋದು, ಫೋಟೋ ತೆಗೆಯುವಂಥದ್ದು ಇರ್ಬೋದು, ಇನ್ನೇನಾದ್ರು ಈ ಥರದ ಫೋಟೋಗ್ರಫಿ, ವಿಡಿಯೋಗ್ರಫಿ ಹಾಬಿ ಇದ್ದವರಿಗೆ ಇರ್ಬೋದು. ಆ ಬೇಸಿಕ್ ಕ್ವಾಲಿಟಿ ಯಾವುದ್ರಲ್ಲಿ ಇರುತ್ತೋ ಅಷ್ಟೇ ಸಾಕು. ಅದಕ್ಕೂ ಬಹಳ ಲಕ್ಷಗಟ್ಟಲೆ ಹಣ ಕೊಟ್ಟು ತಗೊಳ್ಳೋದಕ್ಕೂ ಏನು ದೊಡ್ಡ ವ್ಯತ್ಯಾಸ ಇದೆ? ಆ ಬಗ್ಗೆ ಏನಾದರೂ ಹೇಳಿ. ಅಂದರೆ ಮೊಬೈಲ್ ಅಂದರೆ ಕೆಲವರಿಗೆ ತುಂಬ ಫೋಟೋ ಇದರದ್ದು ಹಾಬಿ ಉಂಟು ಅಂತ ತಿಳ್ಕೊಳ್ಳಿ, ಅಥವಾ ವೀಡಿಯೋ ಹಾಬಿ. ಅಂದರೆ ನಿಮಗೆ ಪ್ರೈಸ್ ರೇಂಜ್ ಮೇಲೆ ಹೋದಾಗೆ ಮೊಬೈಲಲ್ಲಿ ಕ್ಯಾಮರಾ ಕ್ಲಾರಿಟಿ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಯೂಸ್ ಮಾಡಲಿಕ್ಕೆ ನಿಮಗೆ ನಾರ್ಮಲಾಗಿ ಯೂಸ್ ಮಾಡಲಿಕ್ಕೆ 10,000 8,000 ಮೊಬೈಲ್ ಕೂಡ ಸಾಕಾಗುತ್ತೆ. ಅದರಲ್ಲಿ ಕೂಡ 64 GB 128 GB ಮೆಮರಿ ಇರುತ್ತೆ ಇನ್ಬಿಲ್ಟ್, ಅಥವಾ ರ್ಯಾಮ್ 4 GB 6 GB ಇರುತ್ತೆ, ಎಲ್ಲನೂ ಇರುತ್ತೆ. ಕ್ಯಾಮರಾ ಇರುತ್ತೆ, ಈವನ್ ಸ್ಮಾರ್ಟ್ಫೋನಲ್ಲಿರುವ ಎಲ್ಲ ಫೀಚರ್ಸ್ ಇರುತ್ತೆ. ಸೊ ಅದೇ ಪರ್ಫಾರ್ಮೆನ್ಸ್ ಜಾಸ್ತಿ. ಇವಾಗ ಒಬ್ಬರಿಗೆ ಒಂದು ತುಂಬ ಗೇಮಿಂಗ್ ಬೇಕು, ಅವರು ತುಂಬ ಗೇಮ್ ಆಡ್ತಾರೆ, ಅವರಿಗೆ ಆ 10,000 ಮೊಬೈಲ್ ಸಾಕಾಗಲ್ಲ. ಅವರು ಅಂದರೆ ಹೈಯರ್ ಪ್ರೊಸೆಸರ್ ಮೊಬೈಲನ್ನೇ ನೋಡಬೇಕಾಗುತ್ತೆ. ಅಥವಾ ಫೋಟೋಗ್ರಫಿಯಲ್ಲಿ ನಾರ್ಮಲ್ ಆಗಿ ತೆಗೆದ್ರೆ ನಮಗೆ ನಾರ್ಮಲ್ ಕ್ಲಿಯರಿಟಿ ಸಿಗುತ್ತೆ. ಅದೇ ನಿಮ್ಗೆ ಒಂದು LED ಡಿಸ್ಪ್ಲೇ ಒಂದು 15,000 20,000 ಮೇಲೆ LED ಡಿಸ್ಪ್ಲೇಗಳು ಬರುತ್ತೆ, ಅದರಲ್ಲಿ ಕ್ಲಿಯರಿಟಿ ಜಾಸ್ತಿ ಇರುತ್ತೆ. ಅದೇ ಥರ ಹೈರ್ ಒಂದು ಐಫೋನ್ ಇರಲಿ, ಸ್ಯಾಮ್ಸಂಗ್ ಇರಲಿ, ಹೈರ್ ಅಂಡ್ S ಸೀರೀಸ್ ಅಥವಾ ಹೈರ್ ಅಂಡ್ ಫೋನಲ್ಲಿ ನೀವು ಪ್ರೊಫೆಷನಲ್ ಕ್ಯಾಮರಾದಲ್ಲೆಲ್ಲ ಯಾವ ಥರ ವೀಡಿಯೋ ರೆಕಾರ್ಡ್ ಮಾಡ್ತೀರಿ, ಸೇಮ್ ಕ್ಲಿಯರಿಟಿ ಸಿಗ್ತಾ ಉಂಟು ಇವಾಗ. ಅಂದರೆ ನಮಗೆ ಕ್ಯಾಮರಾನೇ ಬೇಕಂತಿಲ್ಲ, ಅಂದರೆ ಮೊಬೈಲಲ್ಲಿ ಅಷ್ಟು ಕ್ಲಿಯರಿಟಿ ಸಿಗುತ್ತೆ. ಯಾಕಂದರೆ ಎಷ್ಟೋ ವ್ಲಾಗರ್ಸ್ಗಳು ಈಗ ನೋಡ್ತಿರುವಿರಿ ನೀವು, ಮೊಬೈಲಲ್ಲೇ ಮಾಡಿ ಎಷ್ಟೋ ವ್ಯೂಸನ್ನು ಪಡ್ಕೊಳ್ತಾರೆ. ಸೊ ಹಾಗೆ ನಮಗೆ ಅದಕ್ಕೋಸ್ಕರ ಅಷ್ಟು ಯೂಸ್ ಇರೋರಿಗೆ ಅಷ್ಟು ಲಕ್ಷಗಟ್ಟಲೆ ಮೊಬೈಲ್ ಯೂಸ್ ಉಂಟು. ಮತ್ತು ಸ್ಟೂಡೆಂಟ್ಸ್ಗಳಿಗೆ ಏನಾಗಿದೆ ಅಂದರೆ ಐಫೋನ್ ಅಥವಾ ಸ್ಯಾಮ್ಸಂಗ್ ಇರಲಿ, ಹೈರ್ ಅಂಡ್ ಅಥವಾ ಯಾವುದೇ ಬ್ರ್ಯಾಂಡ್ ಇರಲಿ, ಹೈರ್ ಅಂಡ್ ಬ್ರ್ಯಾಂಡ್ ನಿಮಗೆ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ ಒಬ್ಬರಲ್ಲಿದ್ದರೆ ನಮಗೆ ಬೇಕಂತಾಗುತ್ತೆ. ಅದೊಂದು ಕ್ರೇಜಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾವೇನು ಹೇಳಲಿಕ್ಕಾಗಲ್ಲ, ಅಂದರೆ ಅದು ಅವರ ಪರ್ಸನಲ್, ಅವರಿಗೊಂದು ಇಷ್ಟ, ಅವರಿಗೆ ತೆಗಿಬೋದು. ಬಟ್ ಪ್ರೈಸ್ ರೇಂಜ್ ಹೈ ಹೋದಾಗೆ ಫೀಚರ್ಸ್ಗಳು ಉಂಟು. ಅಂದರೆ ಏನದರಲ್ಲಿ ಸುಮ್ಮನೆ ಹಣ ಕೊಡೋದು ಆ ಥರ ಏನಿಲ್ಲ. ನಾವು ಜಾಸ್ತಿ ಹಣ ಕೊಟ್ಟರೆ ಅದರಲ್ಲಿ ಅದಕ್ಕಾಗೋ ವರ್ತ್ ಫೀಚರ್ ಕೊಡ್ತಾರೆ ಬ್ರ್ಯಾಂಡ್. ಯಾಕಂದರೆ ಅದಕ್ಕೋಸ್ಕರ ಇಷ್ಟು ಮೊಬೈಲ್ ಬ್ರ್ಯಾಂಡ್ಗಳು ಇಷ್ಟು ಸಮಯ ನಿಂತಿದೆ. ಇಲ್ಲದ್ರೆ ಸುಮ್ಮನೆ ಅಷ್ಟು ಹಣ ಕೊಟ್ಟು ಏನು ಫೀಚರ್ ಕೊಡೋದಿದ್ರೆ ಇಷ್ಟು ಸಮಯ ಬ್ರ್ಯಾಂಡ್ ಇರ್ತಿರಲಿಲ್ಲ, ಅಂದರೆ ಕಸ್ಟಮರ್ಗೆ ಗೊತ್ತಾಗ್ತಿತ್ತು ಇವರು ಫುಲ್ ಮಾಡ್ತಾರೆ ಅಂತ. ಬಟ್ ಅಷ್ಟು ಕೊಟ್ಟ ಕಾರಣ ಉಂಟು, ಸೊ ಯೂಸ್ ಉಂಟು. ಹೈರ್ ಅಂಡ್ ಮೊಬೈಲ್ ಯೂಸ್ ಆಗುತ್ತೆ ಅಷ್ಟೇ. ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು. ಬೇಸಿಕಲಿ ಈಗ ಒಬ್ಬ ಮೊಬೈಲ್ನ ಪ್ರಾಥಮಿಕ ಹಂತದ ಅಥವಾ ಬೇಸಿಕ್ ಕ್ವಾಲಿಟಿಗಿಂತ ಹೆಚ್ಚಿಗೆ ಇದು ಅವಶ್ಯಕ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಾ. ಓಕೆ, ನಿಮಗೆ ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಸರ್. ನೋಡಿದ್ರಾ, ಹೇಗನ್ನಿಸ್ತು ನಿಮಗೆ? ಹೇಗನ್ನಿಸ್ತು ಅನ್ನೋದು ನನಗೆ ತುಂಬ ಮುಖ್ಯವಾಗುತ್ತೆ. ದಯವಿಟ್ಟು ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ನಮಸ್ಕಾರ.